ಇದರಲ್ಲಿ ಎಷ್ಟು ಸಾಂಗ್ಸ್ಗಳು ನಮಗೆ ಬರ್ತವೆ, ಯಾವ ಥರ ಸಾಂಗ್ಸನ್ನು ನಾವು ಪ್ಲೇ ಮಾಡ್ಬೋದು, ಯಾವ ಥರ ನಾವು ಇದನ್ನು ಪ್ಲೇ ಮಾಡ್ಬೋದು ಅನ್ನೋದು ನೋಡೋಣ. ಓ ಯೇಸುವೆ ನಿನ್ನ ಸೇವೆ ನಾನು ಮಾಡುವೆ ಅನ್ನೋ ಒಂದು ಸಾಂಗ್, ಕನ್ನಡ ಗಾಸ್ಪಲ್ ಸಾಂಗ್ ಇದೆಯಲ್ಲ ನೋಡಿ, ಅದನ್ನು ನಾವು ಯಾವ ಥರ ಪ್ಲೇ ಮಾಡೋದು. ಇದರಲ್ಲಿ ಈ ಪ್ಯಾಟರ್ನಲ್ಲಿ ಬರುತ್ತೆ ಅದು ನೋಡಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಂಶಿ ಗಾಸ್ಪಲ್ ಕೀಬೋರ್ಡ್. ನನ್ನ ಎಲ್ಲ ಅಡ್ವಾನ್ಸ್ ಲೆವೆಲ್ ಸದಸ್ಯರುಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ನಮ್ಮ ಅಡ್ವಾನ್ಸ್ ಲೆವೆಲಲ್ಲಿರೋ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಏನು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಿಮಗೋಸ್ಕರ ಇನ್ನೊಂದು ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ಸೊ ನಾವು ಕಲಿತಾ ಇರೋದು ಬ್ರೋಕೆನ್ ಕಾರ್ಡ್ ಸೀರೀಸ್. ಸೊ ಏನಿದು ಬ್ರೋಕೆನ್ ಕಾರ್ಡ್ ಸೀರೀಸು, ಯಾವ ಥರ ಇದನ್ನು ನಾವು ಪ್ಲೇ ಮಾಡ್ಬೋದು, ಯಾವ್ಯಾವ ಥರ ಸಾಂಗ್ಸ್ಗಳಿಗೆ ನಾವು ಇದನ್ನು ಪ್ಲೇ ಮಾಡ್ಬೋದು, ಅನೇಕ ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ 1 by 1 ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬ ಆಸಕ್ತಿಕರವಾಗಿರ್ತದೆ. ಸೊ ಅದರಿಂದ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಬೇಕಂತ ನಿಮ್ಮನ್ನ ಕೇಳ್ಕೊಳ್ತಾ ಇವತ್ತು ನಾವು ಈ ಬ್ರೋಕೆನ್ ಕಾರ್ಡ್ ಸೀರೀಸನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಬ್ರೋಕೆನ್ ಕಾರ್ಡ್ ಸೀರೀಸ್. ನೋಡಿ, ಫಸ್ಟ್ ಆಫ್ ಆಲ್ ಬ್ರೋಕೆನ್ ಕಾರ್ಡ್ಸ್ ಅಂದರೆ ಏನು ಅನ್ನೋದು ನಾವು ತಿಳ್ಕೊಳ್ಳೋಣ. ಬ್ರೋಕೆನ್ ಕಾರ್ಡ್ಸ್ ಅಂದರೆ ಏನಿಲ್ಲ, ತುಂಬ ಸಿಂಪಲ್ ಕಾನ್ಸೆಪ್ಟು. ನೋಡಿ, ನಾವು ಮಾಮೂಲಿ ಕಾರ್ಡ್ಸನ್ನು ಒಟ್ಟಾಗಿ ಪ್ಲೇ ಮಾಡ್ತೀವಲ್ವ, ಬ್ರೋಕೆನ್ ಕಾರ್ಡ್ ಅಂತ ಅಂದಾಗ ನಾವು ಆ ಕಾರ್ಡಲ್ಲಿರೋ ನೋಟ್ಗಳನ್ನು ಬಿಡಿ ಬಿಡಿಯಾಗಿ ನಾವು ಪ್ಲೇ ಮಾಡ್ತೀವಿ. ಸೊ ಯಾವ ಆರ್ಡ್ರಲ್ಲಾದರೂ ನಾವು ಪ್ಲೇ ಮಾಡ್ಬೋದು, ಆದರೆ ಬಿಡಿ ಬಿಡಿಯಾಗಿ ನಾವು ಪ್ಲೇ ಮಾಡ್ತೀವಿ. ಆ ಬಿಡಿ ಬಿಡಿಯಾಗಿ ಒಂದು ಡಿಫ್ರೆಂಟ್ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡೋ ಮೆಥಡನ್ನು ನಾವೇನಂತೀವಿ ಅಂದರೆ ಬ್ರೋಕೆನ್ ಕಾರ್ಡ್ಸ್ ಅಂತ ಕರಿತೀವಿ. ಸೊ ಈಗ ಈ ಬ್ರೋಕೆನ್ ಕಾರ್ಡ್ಸಲ್ಲಿ ಎಷ್ಟು ಥರ ಇದ್ದಾವೆ ವೇರಿಯೇಷನ್ಸು ಅನ್ನೋದು ನೋಡೋಣ. ನೋಡಿ, ಬ್ರೋಕೆನ್ ಕಾರ್ಡ್ಸಲ್ಲಿ ತುಂಬ ಥರ ವೇರಿಯೇಷನ್ಸ್ ಇದ್ದಾವೆ. ಆದರೆ ನಾವು ಗಾಸ್ಪಲ್ ಕೀಬೋರ್ಡ್ಗಳನ್ನು ಬೆಸ್ಟಾಗಿ ಪ್ಲೇ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥ 3 ಇಂಪಾರ್ಟೆಂಟ್ ವೇರಿಯೇಷನ್ಸ್ಗಳಿದ್ದಾವೆ ಬ್ರೋಕೆನ್ ಕಾರ್ಡಲ್ಲಿ. ಅದರಲ್ಲಿ ಯಾವುದು ಅಂತಂದರೆ, ಫಸ್ಟ್ ಒನ್ 3/4 ವೇರಿಯೇಷನ್ ಬ್ರೋಕೆನ್ ಕಾರ್ಡ್ಸ್, 4/4 ವೇರಿಯೇಷನ್ ಬ್ರೋಕೆನ್ ಕಾರ್ಡ್ಸ್, 6/8 ಬ್ರೋಕೆನ್ ಕಾರ್ಡ್ ವೇರಿಯೇಷನ್ಸ್. ಈ 3 ವೇರಿಯೇಷನ್ಗಳು ನಮಗೆ ತುಂಬ ಇಂಪಾರ್ಟೆಂಟು, ತುಂಬ ಮುಖ್ಯ ಗಾಸ್ಪಲ್ ಸಾಂಗ್ಸ್ನ ಪ್ಲೇ ಮಾಡೋದಕ್ಕೆ. ಆಲ್ಮೋಸ್ಟ್ ಎಲ್ಲ ಗಾಸ್ಪಲ್ ಸಾಂಗ್ಸ್ಗಳು ಈ 3 ವೇರಿಯೇಷನ್ಸಲ್ಲೇ ನಮಗೆ ಫಿಟ್ ಆಗುತ್ತೆ. ಸೊ ಆದ್ದರಿಂದ ಈ 3 ಇಂಪಾರ್ಟೆಂಟ್ ವೇರಿಯೇಷನ್ಸ್ಗಳು ನಾವು ಈ ಸೀರೀಸಲ್ಲಿ ಕಲಿಯೋಣ. ಇದರಲ್ಲಿ ಇವತ್ತು ನಾವು ಫಸ್ಟಾಗಿ 3/4 ವೇರಿಯೇಷನ್ನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಮುಂಬರೋ ಲೆಸನ್ಗಳಲ್ಲಿ 1 by 1 ಕವರ್ ಮಾಡಿಕೊಂಡು 3/4 ಕವರ್ ಮಾಡಿಕೊಂಡು 4/4, 6/8 ಕೂಡ ಕಲಿಯೋಣ. ಆದ್ದರಿಂದ ಈ ಸೀರೀಸ್ನ ಯಾರು ಮಿಸ್ ಮಾಡ್ದಲೇ ಕಲೀರಿ. ಈ ಸೀರೀಸ್ನ, ಈ ಬ್ರೋಕೆನ್ ಕಾರ್ಡ್ ರಿದಮ್ಸ್ನ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮ್ಮ ಕೀಬೋರ್ಡ್ ಪ್ಲೇಯಿಂಗ್ ಸ್ಕಿಲ್ಸು ಇನ್ನೊಂದು ಹಂತಕ್ಕೆ ಗ್ಯಾರಂಟಿ ಹೋಗುತ್ತೆ. ಒಂದು ಅತ್ಯುತ್ತಮವಾಗಿ ನೀವು ಕೀಬೋರ್ಡನ್ನು ಪ್ಲೇ ಮಾಡ್ಬೋದು. ಸೊ ಇವಾಗ 3/4 ವೇರಿಯೇಷನ್ ಬ್ರೋಕೆನ್ ಕಾರ್ಡ್ಸನ್ನು ನಾವು ಕಲಿಯೋಣ. ಇವಾಗ ಇದನ್ನು ಯಾವ ಥರ ನಾವು ಪ್ಲೇ ಮಾಡೋದು ನೋಡಿ. ಇವಾಗ ಇಲ್ಲೊಂದು ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಬ್ರೋಕೆನ್ ಕಾರ್ಡ್ಸ್ 3/4 ವೇರಿಯೇಷನ್ ಬ್ರೋಕೆನ್ ಕಾರ್ಡ್ಸ್ನ ಮೆಥಡ್ ಯಾವ ಥರ ಇದನ್ನು ನಾನಿವಾಗ ಇದರಲ್ಲಿ ಒಂದು 4 ಕಾರ್ಡ್ಸನ್ನು ಎಕ್ಸಾಂಪಲ್ ಆಗಿ ತಗೊಂಡು ನಿಮಗೆ ನಾನು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ. ಯಾವ ಕಾರ್ಡ್ಸ್ ಅಂದ್ರೆ ಸಿ, ಡಿ ಮೈನರ್, ಎಫ್, ಜಿ. ಈ 4 ಕಾರ್ಡ್ಗಳಿಗೆ ಈ 3/4 ಬ್ರೋಕೆನ್ ಕಾರ್ಡನ್ನು ಯಾವ ಥರ ಅಪ್ಲೈ ಮಾಡೋದನ್ನು ನನಗೆ ತೋರಿಸ್ತೀನಿ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೋಸ್ಕರ. ಅಬ್ಸರ್ವ್ ಮಾಡಿ. ನೋಡಿ, ಫಸ್ಟ್ ಕೌಂಟ್ ನಂಬರ್ 1. ಈಗ ಸಿ ಎಕ್ಸಾಂಪಲ್ ನಾನು ತಗೊಳ್ತಾ ಇದ್ದೀನಿ. ಈಗ ಸಿ ಮೇಜರನ್ನು ಎಕ್ಸಾಂಪಲ್ ತಗೊಂಡ್ರೆ ನೋಡಿ, ಸಿ ಮೇಜರಲ್ಲಿ ರೈಟ್ ಹ್ಯಾಂಡಲ್ಲಿ ಸಿ, ಇ, ಜಿ